ನಮಸ್ಕಾರ. ಮೈಸೂರು ಜೆ.ಪಿ. ನಗರ ವಿದ್ಯಾರಣ್ಯಪುರಮಲ್ಲಿರುವಂತಹ ಒಂದು 40-50 ಅಪಾರ್ಟ್ಮೆಂಟ್ಗಳು ಕಾಂಪ್ಲೆಕ್ಸ್ ಮುಂದೆ ನಾನಿದ್ದೀನಿ. ಎಲ್ಲಿದೆ ಇದು ಜೆ.ಪಿ. ನಗರ ವಿದ್ಯಾರಣ್ಯಪುರಂ ಅಂದರೆ ಮೈಸೂರು ಮಧ್ಯಭಾಗದಿಂದ ಅಬೌಟ್ 5 ಕಿಲೋಮೀಟರ್ಸ್ ಮೈಸೂರು ಸಿಟಿ ಸೆಂಟರ್, ನಾನು ಪ್ಯಾಲೇಸ್ನ ಸಿಟಿ ಸೆಂಟರ್ ಅಂತ ಕನ್ಸಿಡರ್ ಮಾಡಿದ್ದೀನಿ. ಅಲ್ಲಿಂದ ದಿಸ್ ಲೊಕೇಶನ್ ಈಸ್ ಅಬೌಟ್ 5 ಕಿಲೋಮೀಟರ್ಸ್. ಎಲ್ಲ ಮೂಲಭೂತ ಸೌಕರ್ಯಗಳು ಇರುವಂತಹ, ಅಂದರೆ ಬೇಸಿಕ್ ಮಿನಿಮಮ್ ಅಮ್ಯುನಿಟೀಸ್ ಏನೇನು ಬೇಕು ಒಂದು ಏರಿಯಾದಲ್ಲಿ ಅಂತಂದರೆ ಎಲ್ಲ ಇರುವಂತಹ ಏರಿಯಾ. ಫಾರ್ ಎಕ್ಸಾಂಪಲ್ ಕುಡಿಯುವ ನೀರಿನ ವ್ಯವಸ್ಥೆ, ಈ ಏನು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸು ಈ ಏರಿಯಾ ಅಂತ ಹೇಳ್ತಾ ಇದ್ದೀನಿ, ಇಲ್ಲಿ ನಿಮಗೆ ಕಾವೇರಿ ಅಥವಾ ಕಬಿನಿ ವಾಟರ್ ಸಪ್ಲೈ ಇದೆ, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನ್, ಅಂದರೆ ಈ ಮನೆಗಳಿಂದ ಹೊರಬರುವಂತಹ ವಾಟರ್ ಏನಿದೆ ಎಲ್ಲವೂ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮಲ್ಲಿ ಹೋಗಿ ಎಕ್ಸಿಟ್ ಆಗುವಂತಹ ವ್ಯವಸ್ಥೆ ಇರುವಂತಹ ಬಹಳ ಹಳೆಯ ಏರಿಯಾ. ಮೋರ್ ದೆನ್ 25 to 30 years ಓಲ್ಡ್ ಏರಿಯಾ ಇದು. ಮೈಸೂರಿನ ವೆರಿ ಪ್ರಾಮಿನೆಂಟ್ ಏರಿಯಾಸ್ ಆ್ಯಂಡ್ ವೆರಿ ವೆಲ್ ನೋನ್, ವೆರಿ ಡೆವಲಪ್ಡ್ ಆ್ಯಂಡ್ ವೆರಿ ವೆಲ್ ಮೇಂಟೈನ್ಡ್ ಏರಿಯಾಗಳಲ್ಲಿ ಒಂದಾದಂತಹ ಏರಿಯಾ ಇದು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಥವಾ ಮೈಸೂರು ಸಿಟಿ ಕಾರ್ಪೊರೇಷನ್ಗೆ ಈಗಾಗಲೇ ಹ್ಯಾಂಡ್ ಓವರ್ ಆಗಿದ್ದು, ಕಾರ್ಪೊರೇಷನವರು ಮೇಂಟೈನ್ ಮಾಡ್ತಾ ಇರುವಂತಹ ಏರಿಯಾ. ಅಬೌಟ್ 10 years ಓಲ್ಡ್ ಪ್ರಾಪರ್ಟಿ ಏನಿದೆ, ಈ ಬಿಲ್ಡಿಂಗ್ ಏನು ಕಮರ್ಷಿಯಲ್ ಏನಿದೆ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ನಾನು ಏನಿದೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಈ ಏರಿಯಾ ಫಸ್ಟ್ ಐ ಟೆಲ್ ಯು ಅಬೌಟ್ ದಿಸ್ ಏರಿಯಾ ಫಸ್ಟ್. ಇಲ್ಲಿ ಎಲ್ಲ ಸ್ಕೂಲ್ಸ್ ಇರ್ಬೋದು, ಕಾಲೇಜಸ್ಸು, ಡಾಕ್ಟರ್ ಕ್ಲಿನಿಕ್ಕು, ಶಾಪಿಂಗ್ ಸೆಂಟರ್ಗಳು, ATMಗಳು, ಮೆಡಿಕಲ್ ಶಾಪ್ಸು ಎಲ್ಲವೂ ನಿಮಗೆ ಎಷ್ಟೊಂದು ಥ್ರೋವೆ, ಅಂದರೆ ಅಬೌಟ್ ನಿಮಗೆ 1 ಕಿಲೋಮೀಟ್ರ್ ಅಥವಾ ಅರ್ಧ ಕಿಲೋಮೀಟ್ರ್ ಅಂತೂ ತುಂಬ ದೂರ ಆಗ್ಬಿಡುತ್ತೆ. ಅದಕ್ಕಿಂತ ಕಮ್ಮಿ, ಫಾರ್ ಎಕ್ಸಾಂಪಲ್ ಇಟ್ ಇಸ್ ಜಸ್ಟ್ ಅಬೌಟ್ ಒಂದು 100 ಮೀಟರ್ಸು 200 ಮೀಟರ್ಸಲ್ಲಿ ಎಲ್ಲವೂ ದಿನನಿತ್ಯಕ್ಕೆ ಏನೇನು ಬೇಕಾಗುವಂತಹ ಎಲ್ಲ ವ್ಯವಸ್ಥೆಗಳು ಇರುವಂತಹ ಏರಿಯಾ. ನೀವು ಯು ಕ್ಯಾನ್ ಟೆಕ್ನಿಕಲಿ ಟೆಲ್ ದಟ್ ನಾನು ಮೈಸೂರು ಸಿಟಿ ಸೆಂಟ್ರಲ್ಲೇ ಇದ್ದೀನಿ ಅಂತಲೇ ನೀವು ಅನ್ಕೋಬಹುದು. ಭಾಳ ಚೆನ್ನಾಗಿ, ಬಹಳ ನೀಟಾಗಿ, ಭಾಳ ಕ್ಲೀನಾಗಿ ಮೇಂಟೈನ್ ಮಾಡಿರುವಂತಹ ಈ ಅಪಾರ್ಟ್ಮೆಂಟು. ಏನೇನಿದೆ ಈ ಅಪಾರ್ಟ್ಮೆಂಟಲ್ಲಿ, ಸವಲತ್ತುಗಳು ಏನೇನಿದೆ ನೋಡಿ. ಪಾರ್ಕಿಂಗ್, ನಿಮಗೆ ಕವರ್ಡ್ ಕಾರ್ ಪಾರ್ಕಿಂಗ್ ಇದೆ, 24 hours ಸೆಕ್ಯೂರಿಟಿ ಇದೆ, ಇಂಟರ್ಕಾಮ್ ವ್ಯವಸ್ಥೆ ಇದೆ. ಅಂದರೆ ಮನೆ ಒಳಗಿಂದ ಸೆಕ್ಯೂರಿಟಿಗೆ ಕಾಲ್ ಮಾಡಿ ನೀವು ಯಾರು ಬಂದರು ಯಾರು ಹೋದರು, ನಮ್ಮ ಮನೆ ಯಾರೋ ಬಂದಿದ್ದಾರೆ, ಇದು ಯಾವುದೋ ಒಂದು ಡೆಲಿವರಿ ಬಂದಿದೆ, ಕೊರಿಯರ್ ಬಂದಿದೆ ಅಂತ ಹೇಳಲಿಕ್ಕೆ ಏನೇನು ವ್ಯವಸ್ಥೆಗಳಿರಬೇಕು ಎಲ್ಲ ಥರ ವ್ಯವಸ್ಥೆಗಳು ಇರುವಂತಹ ಇದು. ಯಾವುದೇ ಥರ ಕಾಮನ್ ವಾಲ್ಸ್, ಒಂದು ಮನೆ ಟಚ್ ಆಗಿ ಅಂಡುಕೊಂಡಿರುವಂತೆ ನೋ ಕಾಮನ್ ವಾಲ್ಸ್ಗೆ ಕಟ್ಟಿರುವಂತಹ ಅಪಾರ್ಟ್ಮೆಂಟ್ ಇದು. ಇವಾಗ ನೋಡ್ಬೋದು ವೆರಿ ಸ್ಪೇಷಿಯಸ್. ನಾನು ಇವಾಗ ಮನೆ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಮುಂದೆ ನಿಂತ್ಕೊಂಡು ವಿಡಿಯೋ ಮಾಡ್ತೀನಿ. ವೆರಿ ಸ್ಪೇಷಿಯಸ್, ಒಂದ್ಸರಿ ತೋರಿಸ್ತಾರೆ. ವೆರಿ ಸ್ಪೇಷಿಯಸ್ ರೋಡ್. ಲ್ಯಾಂಡ್ ಮಾರ್ಕ್ ವಿಚಾರಕ್ಕೆ ಬಂದಾಗ, ಮೈಸೂರಿನಲ್ಲಿ ಹೆಸರಾಂತ ಸ್ಟರ್ಲಿಂಗ್ ಥಿಯೇಟರ್, ವೇರ್ ಇಸ್ ಸ್ಟರ್ಲಿಂಗ್ ಥಿಯೇಟರ್ ಇನ್ ಮೈಸೂರು ಅಂತ ಅಂದರೆ ನಿಮಗೆ ಸಿಕ್ಬಿಡುತ್ತೆ. ಸ್ಟರ್ಲಿಂಗ್ ಥಿಯೇಟರ್ ಅಬೌಟ್ ಅಲ್ಲಿಂದ ಅರೌಂಡ್ 200 ಮೀಟರ್ಸ್, ಅರ್ಧ ಕಿಲೋಮೀಟ್ರು ಇಲ್ಲ ಅಂತ ಅನ್ಕೋತೀನಿ, 200 ಮೀಟರ್ಸಲ್ಲಿ ಇರುವಂತಹ ಅಪಾರ್ಟ್ಮೆಂಟ್ ಇದು. ಇದರಲ್ಲಿ 3 bedroom ಅಪಾರ್ಟ್ಮೆಂಟ್, ಫುಲ್ಲೀ ಫರ್ನಿಶ್ಡ್ 3 bedroom ಅಪಾರ್ಟ್ಮೆಂಟು. ವಾರ್ಡ್ರೋಬ್ಗಳು, ಮಾಡ್ಯುಲರ್ ಕಿಚನ್ನು, ಬಹಳ ಚೆನ್ನಾಗಿರುವಂಥ ಕಿಚನ್ ಸೆಟಪ್ ಮಾಡಿದ್ದಾರೆ. ಕಿಚನ್ ಸೆಟಪ್ಪು, ಫ್ಲೋರಿಂಗ್ ಇರ್ಬೋದು, ರೀಸೆಂಟ್ಲಿ ಬೀನ್ ಪೇಂಟೆಡ್. ಎಂಟೈರ್ ಬಿಲ್ಡಿಂಗು ಸಹ ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಈ ಪರ್ಟಿಕ್ಯುಲರ್ ಮನೆ ಯಾವುದು 3 bedroom ಮನೆ ಅಂತ ಹೇಳ್ತಾ ಇದ್ದೀನಿ, ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದರೆ. ಇಟ್ಸ್ ಎ ಈಸ್ಟ್ ಫೇಸಿಂಗ್, ದಿಸ್ ಪ್ರಾಪರ್ಟಿ ಸೌತ್ ಫೇಸಿಂಗ್, ಬಟ್ ಆ ಮನೆ ಇಸ್ ಈಸ್ಟ್ ಫೇಸಿಂಗ್ ಡೋರ್ ಇರುವಂತಹ ಈಸ್ಟ್ ಫೇಸಿಂಗ್ ಮನೆ. ಬನ್ನಿ ನಾನು ಇವಾಗ ಮನೆ ಒಳಗೆ ಹೋಗಿ ತೋರಿಸ್ತೀನಿ ಮನೆ ಹೇಗಿದೆ, ಯಾವ ಥರ ಇದೆ ಅಂತ. ಲೆಟ್ಸ್ ಗೋ ಇನ್ಸೈಡ್. ಅದು ಒಳಗೆ ಹೋಗೋಕ್ಕಿಂತ ಮುಂಚೆ ಭಾಳ ಜನ ಕೇಳುವಂಥ ಇನ್ನೊಂದು ವಿಚಾರ ಅಂತಂದರೆ, ಪ್ರಾಪರ್ಟೀಲಿ ಇದು ಏನಿದು ನಮ್ಮ UDS ಅನ್ಡಿವೈಡೆಡ್ ಶೇರ್ ಎಷ್ಟಿದೆ ಅಂತ ಕೇಳ್ತಾರೆ. ಅದನ್ನು ಕಂಪ್ಲೀಟಾಗಿ ಮೆನ್ಷನ್ ಮಾಡಿರ್ತೀನಿ, UDS ಎಷ್ಟು ಬರುತ್ತೆ ಅಂತ. ಅದ್ರ ಜೊತೆಗೆ ನೀವು ಕೇಳುವಂಥ ವಿಚಾರ, ಲಿಫ್ಟ್ ಇದೆಯಾ, ಎಷ್ಟನೇ ಫ್ಲೋರಲ್ಲಿ, 4ನೇ ಫ್ಲೋರ್ ಇದೆ, ಲಿಫ್ಟು ಸಹ ಇದೆ. ಮತ್ತು ಎಂಟೈರ್ ಕಾಮನ್ ಯೂಸೇಜ್ ಏರಿಯಾ ಪ್ಲಸ್ ದಿ ಪವರ್ ಬ್ಯಾಕಪ್ಗೆ ಜನರೇಟರ್ ಸಹ ಇರುವಂಥದ್ದು. ಸೊ ಐ ಥಿಂಕ್ ಐ ಹ್ಯಾವ್ ಕಂಪ್ಲೀಟೆಡ್ ದಿ ಎಂಟೈರ್ ಇಂಟ್ರೊಡಕ್ಷನ್ ಆಫ್ ದಿಸ್ ಪ್ರಾಪರ್ಟಿ. ಬನ್ನಿ ಮನೆ ಒಳಗೆ ಹೋಗಿ ನೋಡೋಣ ಯಾವ ಥರ ಇದೆ ಅಂತ. ಕಮ್ ಆನ್, ಲೆಟ್ಸ್ ಗೋ ಇನ್ಸೈಡ್